ಇವತ್ತು ICUಗೆ ಶಿಫ್ಟ್ ಮಾಡ್ತಿದ್ದೀವಿ. ತುಂಬ ಥ್ಯಾಂಕ್ಸ್ ಡಾಕ್ಟರ್. ಡಾಕ್ಟರ್ ದೇವ್ರ ಸಮಾನ ಅಂತ ಅಷ್ಟಿಲ್ದೆ ಹೇಳ್ತಾರ. ನಮ್ಮ ವಸುನ ನೀವು ಬದುಕಿಸ್ಬಿಟ್ರಿ. ತುಂಬ ಥ್ಯಾಂಕ್ಸ್ ಡಾಕ್ಟರ್. ಯಾವತ್ತು ಡಿಸ್ಚಾರ್ಜ್ ಮಾಡ್ತಿದ್ದೀರಿ? ಮಹೇಂದ್ರ ಅವರೇ, ಡೋಂಟ್ ಗೆಟ್ ಎಕ್ಸೈಟೆಡ್. ಶಿ ಇಸ್ ಔಟ್ ಆಫ್ ಡೇಂಜರ್. ಬಟ್ ಅವ್ರು ಕೋಮಾನಲ್ಲಿದ್ದಾರೆ. ಅವ್ರು ಕೋಮಾದಿಂದ ವಾಪಸ್ ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಈಗಲೇ ಏನೂ ಹೇಳೋಕ್ಕಾಗಲ್ಲ. ಅವರಿನ್ನೂ ಉಸಿರಾಟಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆಕ್ಸಿಜನ್ ಮಾಸ್ಕ್ ಹಾಕಿದ್ದೀವಿ. ಲೆಟ್ಸ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಡಾಕ್ಟರ್, ನಾವೀಗ ವಸುನ್ ನೋಡ್ಬೋದಾ? ಪೇಷಂಟ್ ಈಗ ಅಬ್ಸರ್ವೇಷನಲ್ಲಿ ಇರೋದ್ರಿಂದ ಯಾರೂ ಒಳಗಡೆ ಹೋಗೋ ಹಾಗಿಲ್ಲ. ಬೇಕಿದ್ರೆ ಪೇಷಂಟಿಗೆ ತೊಂದರೆ ಆಗದಿರೋ ಹಾಗೆ ಹೊರಗಡೆಯಿಂದ ನೋಡ್ಬೋದು. ನನಗೆ ನೆಕ್ಸ್ಟ್ ವಾರ್ಡಲ್ಲಿ ಪೇಷಂಟ್ ವೆಯ್ಟ್ ಮಾಡ್ತಾರೆ. ಐ ಜಸ್ಟ್ ಕಮ್ ಬ್ಯಾಕ್. ಡಾಕ್ಟರ್, ಪೊನ್ನಪ್ಪ ಅವರಲ್ಲಿ? ಹೊರಗಡೆ ಹೋಗಿರ್ಬೇಕು ಮೆಡಿಸಿನ್ಸ್ ತರಕ್ಕೆ. ಇನ್ನೇನು ಬರ್ತಾರೆ. ಡಾಕ್ಟರ್, ನಾವು ಹೊರಡ್ತೀವಿ, ಆಮೇಲೆ ಮತ್ತೆ ಬರ್ತೀವಿ. ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ದರೆ ಇನ್ಫಾರ್ಮ್ ಮಾಡಿ ಪ್ಲೀಸ್. ಶೋರ್ ಶೋರ್. ಸಂಜು, ನನಗೆ ಸ್ವಲ್ಪ ಕೆಲಸ ಇದೆ, ನೀವು ಹೋಗಿರಿ, ನಾನು ಬರ್ತೀನಿ. ಅದೇ ರೀತಿ ಜನ್ಮ ಜನ್ಮಾಂತರದ ದ್ವೇಷ ಅಸೂಯೆಗಳು ಹಾಗೆ ಬೆಳೀತಾ ಇರುತ್ತವೆ. ನೀವೇನು ಹೇಳ್ತಿದ್ದೀರೋ ನಂಗೆ ಒಂದೂ ಅರ್ಥ ಆಗ್ತಿಲ್ಲ. ದಯವಿಟ್ಟು ಅದನ್ನೇ ಬಿಡಿಸಿ ಹೇಳಿ. ಬಿಡಿಸ್ಬೇಕಾದವನು ನಾನಲ್ಲ, ಬಿಡಿಸಿಕೊಳ್ಳಬೇಕಾದವನು ನೀನು. ನಿನ್ನ ಮೂಲ ಇದೇ ಆಗಿದ್ದರೂ ನೀನು ತಲುಪಬೇಕಾಗಿರೋ ಗಮ್ಯ, ದಾರಿ, ಗುರಿ ಬೇರೆನೇ ಆಗಿದೆ. ಅದನ್ನ ನೀನೇ ಕಂಡ್ಕೋಬೇಕು. ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ನೀವು ಹೇಳ್ತಿರೋದು ನೋಡಿದ್ರೆ ನಾನು ಯಾರು ಅಂತ ನಿಮಗೆ ಚೆನ್ನಾಗಿ ಗೊತ್ತು ಅನಿಸ್ತಿದೆ. ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ದಯವಿಟ್ಟು ನನ್ನ ಜನ್ಮ ರಹಸ್ಯದ ಬಗ್ಗೆ ಹೇಳಿ. ಸಾಧ್ಯನೇ ಇಲ್ಲ. ಮನುಷ್ಯ ಯಾವಾಗ ಹುಟ್ಟುತ್ತಾನೆ, ಯಾವಾಗ ಸಾಯ್ತಾನೆ ಅನ್ನೋ ಕಾಲಜ್ಞಾನದ ವಿದ್ಯೆನ ನಾವು ಸಾಧಿಸ್ಕೊಂಡಿದ್ರು ಆ ಗುಟ್ಟನ್ನು ಬಿಟ್ಕೊಡೋದು ವಿಧಿ ನಿಯಮದ ಉಲ್ಲಂಘನೆ. ಇದು ಕೂಡ ಹಾಗೇನೆ. ಅಘೋರಿಗಳಾದ ನಾವು ಆ ವಿಧಿ ರಹಸ್ಯಗಳನ್ನ ಬಿಟ್ಕೊಡ್ಬಾರ್ದು. ನೀನೆಷ್ಟೇ ಬೇಡ್ಕೊಂಡ್ರು ಆ ರಹಸ್ಯಗಳನ್ನ ನಾನು ಹೇಳಲಾರೆ. ಸ್ವಾಮಿಗಳೇ, ದಯವಿಟ್ಟು ಇಲ್ಲ ಅನ್ಬೇಡಿ. ದಯವಿಟ್ಟು ಸ್ವಾಮಿಗಳೇ, ನಾನೀಗಾಗಲೇ ಈ ವಿಷಯದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದೀನಿ. ಎಲ್ಲ ಇದ್ದು ಏನೂ ಇಲ್ಲದೆ ಇರೋ ಥರ ಫೀಲ್ ಆಗ್ತಿದೆ. ದಯವಿಟ್ಟು ನೀವಾದರೂ ಸತ್ಯ ಹೇಳಿ ನನ್ನ ಈ ಗೊಂದಲದಿಂದ ಹೊರಗಡೆ ಕರ್ಕೊಂಬನ್ನಿ. ಯಾವ ಗುಟ್ಟನ್ನು ನಾನು ಬಿಟ್ಟು ಕೊಡುವಂತಿಲ್ಲ. ಆದರೂ ಒಂದು ಸುಳಿವು ನೀಡುತ್ತೇನೆ. ಸುಳಿವ?
ಏನಾಯ್ತು ಗುರುಗಳೇ? ನಿನ್ನ ಕಾವೇರಿ ನಿನಗೆ ಸಿಕ್ಕಿಲ್ಲ. ಇದು ಸತ್ಯ. ಇಲ್ಲ, ನನ್ನ ಕಾವೇರಿ ನನಗೆ ಸಿಕ್ಕಿದ್ದಾಳೆ. ಪ್ರೀತಿಯ ವಿಚಾರದಲ್ಲಿ ಕೇವಲ ಮೆದುಳಿನ ಮಾತನ್ನು ಕೇಳಿದರೆ ಸಾಲದು, ಮನಸ್ಸಿನ ಮಾತನ್ನು ಕೇಳಬೇಕು. ನಿಮ್ದು ಜನ್ಮ ಜನ್ಮಾಂತರಗಳ ಅನುಬಂಧ, ಆತುರದ ನಿರ್ಧಾರ ಬೇಡ. ನಿನ್ನ ಹೃದಯದಲ್ಲಿ ಏಳುತ್ತಿರುವ ಕಂಪನವನ್ನು ಹಿಂಬಾಲಿಸು. ಅರ್ಥ ಆಯ್ತು ತಾನೆ? ಡೀಟೇಲ್ ಆಗಿ ಏನು ಹೇಳ್ಬೇಕಾದ ಅಗತ್ಯ ಇಲ್ಲ ಅನ್ಕೋತೀನಿ. ಮೇಡಮ್, ಅದು ಏನು ಏನದು? 2 ಸಲ ಅಂದರಾಗಿದ್ದೀನಿ. ಈಗ ಮತ್ತೆ 2 ಸಲ ಅಂದರಾದವನ್ಗೆ ಇನ್ನೊಂದ್ಸಲ ಅಂದರಾಗೋದೇನು ಕಷ್ಟನ? ಕಾಸು ಕೊಡ್ತಿದ್ದೀನಿ ತಾನೆ? ಕೊಟ್ಟಿರೋ ಕಾಸ್ಗೆ ಕೆಲಸ ಮಾಡು. ಅಂದರಾದ್ರೆ ಅದೇ ಕಾಸು ಕೊಟ್ಟು ಆಚೆ ಬಾ. ನೀವು ಕೊಟ್ಟರೆ ಕಾಸು ಇದಕ್ಕೆ ಸಾಕಾಗಲ್ಲ ಮೇಡಮ್. ಯೋ, ದುಡ್ಡು ಬೇಕಾದ್ರೆ ಡೈರೆಕ್ಟಾಗಿ ಹೇಳು. ಮೊದಲು ಕೆಲಸ ಮಾಡು, ಆಮೇಲೆ ಎಲ್ಲ ಬರುತ್ತೆ. ಇನ್ನು ಅರ್ಧ ಗಂಟೆಲಿ ಅವಳನ್ನ ಎತ್ತಾಕೊಂಡೋಗಿ ಎತ್ಬಿಡ್ತೀನಿ ಮೇಡಮ್. ಹಲೋ, ತಾಳ್ಮೆ ತಾಳ್ಮೆ. ಈ ರೇಂಜ್ಗೆಲ್ಲ ಆವೇಶ ಬೇಡ. ಕೆಲಸ ಈಸಿ ಇದೆ, ಇಷ್ಟೊಂದೆಲ್ಲ ರಿಸ್ಕ್ ಬೇಡ. ನೋಡು, ನೀನು ಇವಾಗ ಸೀದಾ ಆಸ್ಪತ್ರೆಗೆ ಹೋಗ್ತೀಯ. ಅಲ್ಲಿ ICU ವಾರ್ಡ್ ಹತ್ರ ನರ್ಸ್ ಕಾವಲ್ ನಿಂತಿರ್ತಾಳೆ. ಅವಳನ್ನು ಎತ್ಬಿಡ್ಲಾ? ಇದೇ ಬೇಡ ಅಂತಿರೋದು. ಅವಳಿಗೆ 500-1000ನ ನೋಟ್ ಹೊಡಿ, ಬಾಗ್ಲು ಓಪನ್ ಆಗುತ್ತೆ. ಕಾಸಿಗೆ ಬಗ್ಲಿಲ್ಲ ಅಂದ್ರೆ ಸಾಯಿಸ್ತೀನಿ ಅಂತ ಹೆದರ್ಸು, ದಾರಿನೂ ಬಿಡ್ತಾಳೆ, ದಾರಿಗೂ ಬರ್ತಾಳೆ. ಅಲ್ಲಿಂದ ಕೆಲಸ ತುಂಬಾ ಸಿಂಪಲ್. ಒಳಗಡೆ ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಬೆಡ್ ಮೇಲೆ ಮಲಗಿರ್ತಾಳೆ. ಜಸ್ಟ್ ಆ ಮಾಸ್ಕ್ ತೆಗೆದು ಬಂದ್ಬಿಡು. 5 ನಿಮಿಷದಲ್ಲಿ ವಸುಂಧರಾ ನೋ ಮೋರ್. 5 ನಿಮಿಷದಲ್ಲಿ ಬ್ಯಾಡ್ ನ್ಯೂಸ್, ಐ ಮೀನ್ ಗುಡ್ ನ್ಯೂಸ್ ನನ್ ಕಿವಿಗೆ ಬೀಳ್ಬೇಕು. ಓಕೆ ಓಕೆ ಸಿಸ್ಟರ್. ಏಯ್, ಸಿಸ್ಟರು ಅಲ್ಲಿದ್ದಾಳೆ ಆಸ್ಪತ್ರೆಯಲ್ಲಿ. ಓಕೆ, ಡನ್. ಡನ್. ನಾಳೆ ನಿನಗೆ ಸಿಗೋ ವ್ಯಕ್ತಿಗಳನ್ನ ಸೂಕ್ಷ್ಮವಾಗಿ ಗಮನಿಸು, ಅವ್ರ ಮೇಲೆ ಕಣ್ಣಿಡು. ನಾಳೆ ಇದೇ ಜಾಗದಲ್ಲಿ ನಾನು ನಿನಗೋಸ್ಕರ ಹೋಮ ಮಾಡ್ತೀನಿ. ನಿನ್ನ ಎಷ್ಟೋ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಹೋಮ ಕುಂಡದ ಸುತ್ತ ಕ್ಷುದ್ರ ಶಕ್ತಿಗಳ ಆವಾಹನೆ ಆಗುತ್ತೆ. ಅವುಗಳ ಮುಖಾಂತರ ನಿಧಿ ಇರೋ ಜಾಗ ತಿಳಿಯುತ್ತೆ. ಇಲ್ಲ, ಹೀಗಾಗೋದಕ್ಕೆ ನಾನು ಬಿಡಲ್ಲ.